ನಮ್ಗಿರೋದೇ ಒಂದ್ ಕೆಲಸ ಇತ್ತು. ಇವಾಗ ಇನ್ಸ್ಟಾಗ್ರಾಮ್ ಅವರು ಅದನ್ನು ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪಾ ಆ ಕೆಲಸ ಅಂತಂದ್ರೆ ಏನ್ ಕಿತ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಅವರು? ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಡೇಟ್ ಕೊಟ್ಟಿರೋದು ತುಂಬಾ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ, ಹಾಗೆ ಇನ್ನು ಕೆಲವು ಜನಕ್ಕೆ ಅನ್ಯೂಸ್ಫುಲ್ ಆಗಿರುತ್ತೆ. ಸೊ ಈ ಅಪ್ಡೇಟ್ ಅನ್ನ ನೀವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬಹುದು. ಏನಪ್ಪಾ ಅಪ್ಡೇಟ್ ಅಂತ ಅಂದ್ರೆ, ಇವಾಗ ಆ ಅಪ್ಡೇಟ್ ಅನ್ನು ನೀವು ಆಕ್ಟಿವ್ ಕೂಡ ಮಾಡ್ಕೋಬಹುದು, ಮಾಡದೇನು ಇರ್ಬೋದು. ಕೆಲವೊಬ್ರು ಆಕ್ಟಿವ್ ಮಾಡ್ಕೊಂತಾರೆ, ಕೆಲವೊಬ್ರು ಆಕ್ಟಿವ್ ಮಾಡ್ಕೊಳ್ಳಲ್ಲ. ಸೊ ಈ ಅಪ್ಡೇಟ್ ನಿಮ್ಗೆ ಬೇಕಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಬಿಡಿ. ಯಾಕೆಂದ್ರೆ ನಾನು ಯಾವುದೇ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇನ್ಯಾಕ್ ತರ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಬನ್ನಿ ಏನ್ ಅಪ್ಡೇಟ್ ನೋಡೋಣ. ನೀವು ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಈ ತರ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ಅಪ್ಡೇಟ್ ಕೊಟ್ಟಿದಾರಪ್ಪ ಅಂತಂದ್ರೆ, ಇಲ್ಲಿ ನಿಮ್ಗೆ ಕೆಳಗಡೆ ಕಾಣಿಸ್ತಿರ್ಬೋದು ರೀಲ್ಸ್ ಅಂತ ಆಪ್ಷನ್ ಇದೆಯಲ್ಲ ಕೆಳಗಡೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಿರ್ಬೋದು ಇಲ್ಲಿ ನಿಮಗೆ ಯಾವ ತರ ಒಂದು ಅಪ್ಡೇಟ್ ಕೊಟ್ಟಿದಾರಪ್ಪ ಅಂತಂದ್ರೆ, ನಿಮ್ಗೆ ಕೆಳಗಡೆ ತ್ರೀ ಡಾಟ್ ಅಂತ ಆಪ್ಷನ್ ಬರುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ನಿಮ್ಗೆ ಹೊಸದಾಗಿ ಆಪ್ಷನ್ ಬಂದಿದ್ದಾವೆ. ಸೊ ಯಾರಿಗೆಲ್ಲ ಈ ಆಪ್ಷನ್ ಬಂದಿರಲ್ಲ ನೋಡಿ, ಅಪ್ಡೇಟ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅನ್ನ. ಪ್ಲೇಸ್ಟೋರ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಂಡ್ರೆ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಬಂದಿರುತ್ತೆ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಆಟೋ ಸ್ಕ್ರೋಲ್ ಅಂತ. ಸೊ ಈ ಆಪ್ಷನ್ ಮೊದಲು ಇನ್ಸ್ಟಾಗ್ರಾಮ್ ಅಲ್ಲಿ ಇರಲಿಲ್ಲ. ಸೊ ಇವಾಗ ರೀಸೆಂಟ್ ಆಗಿ ಈ ಆಪ್ಷನ್ ಅನ್ನು ಆಡ್ ಮಾಡಿದ್ದಾರೆ. ಈ ಆಪ್ಷನ್ ಆಡ್ ಮಾಡೋದ್ರಿಂದ ಏನು ಉಪಯೋಗಪ್ಪ ಅಂತಂದ್ರೆ, ಇವಾಗ ನಮ್ಗೆ ತೋರಿಸ್ತಾ ಇದೆ ನೋಡಿ, ಇದನ್ನ ಆನ್ ಮಾಡ್ಕೊಳ್ಳಿ. ಇವಾಗ ನೀವು ಆಟೋ ಸ್ಕ್ರೋಲ್ ಆನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ರೀಲ್ಸ್ ನೋಡ್ತಾ ಇರ್ತೀರ, ತಾನೇ ಸ್ಕ್ರೋಲ್ ಆಗುತ್ತೆ ಅದು. ನೋಡ್ತಾ ಇರ್ಬೋದು, ಈ ರೀಲ್ ಏನಾದ್ರು ಎಂಡ್ ಆದ್ರೆ ತಾನೇ ಸ್ಕ್ರೋಲ್ ಆಗುತ್ತೆ. ಸೊ ಈ ತರ ಒಂದು ಅಪ್ಡೇಟ್ ಅನ್ನು ರೀಸೆಂಟ್ ಆಗಿ ಬಿಟ್ಟಿದ್ದಾರೆ. ಯಾರಿಗೆಲ್ಲ ಈ ಅಪ್ಡೇಟ್ ಬಂದಿಲ್ಲ ನೋಡಿ, ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ, ಕ್ಲಿಯರ್ ಮಾಡ್ತೀನಿ. ಎಲ್ಲರೂ ವಿಡಿಯೋ ನೋಡಿದ್ರ ಅನ್ಕೊಂತೀನಿ. ಸೊ ಈ ತರ ಒಂದು ಅಪ್ಡೇಟ್ ನಿಮ್ಗೆ ಬಂದಿರಲ್ಲ ಅಂತಲ್ಲ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ಅಪ್ಡೇಟ್ ಅನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅವರು. ಮೊದಲು ಕೆಲವೊಂದು ಜನಕ್ಕೆ ಅಷ್ಟೇ ಕೊಟ್ಟಿದ್ರು, ಇವಾಗ ಪ್ರತಿಯೊಬ್ಬರಿಗೂ ಈ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಈ ಅಪ್ಡೇಟ್ ನಿಮ್ಗೆ ಇನ್ನೂ ಬಂದಿಲ್ಲ ಅಂತಂದ್ರೆ ನೀವು ಮಾಡ್ಬೇಕಿರೋ ಕೆಲಸ ಒಂದೇ. ಏನಪ್ಪಾ ಅಂತಂದ್ರೆ, ನೀವು ಪ್ಲೇಸ್ಟೋರ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಪ್ಲೇಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡು ನಿಮ್ಗೆ ಅಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ನ ಅಪ್ಡೇಟ್ ಮಾಡ್ಕೊಂಬಿಡಿ, ಸಾಕು. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ವಾಪಸ್ ಇನ್ಸ್ಟಾಗ್ರಾಮ್ ಬಂದ್ರೆ ಈ ಅಪ್ಡೇಟ್ ನಿಮ್ಗೆ ಶೋ ಆಗ್ತಾ ಇರುತ್ತೆ. ಆನ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಂಬಿಡಿ. ಶೇರ್ ಮಾಡೋದಾದ್ರೂ ಒಂದು ಕೆಲಸ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.